ನಾವು ಗೌರವ ಸಲ್ಲಿಸೋಣ. ಇದರೊಂದಿಗೆ ಜ್ಯೋತಿ ಬೆಳಗುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತದೆ. ಪೂಜ್ಯ ಶ್ರೀಗಳು ಹಾಗೂ ಜ್ಯೋತಿ ಬೆಳಗಿಸುವಂತಹ ಎಲ್ಲ ಅತಿಥಿಗಳು ಪಾಲ್ಗೊಂಡು ಸನ್ಮಾನ್ಯ ಶ್ರೀ ವಿಜಯ ಮೆರಗುಂಜು ಯುವಜನರು ಯುವ ಉದ್ಯಮಿದಾರರು ಹಾಗೂ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಜ್ಯೋತಿ ಬೆಳಗುವುದರೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ಪೂಜ್ಯ ಶ್ರೀಗಳವರಿಗೆ ಹಾಗೂ ಸಿಪಿಐ ಅವರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ದಿಕ್ಕಲದ್ದನ ವಚನ ಅನಂತ ಚಿನ್ಮಾರ್ಥ ಮೂರ್ತೆ ಸ್ವಾನುಭೂತೇಕ ಮಾನಾಯ ನಮಃ ಶಾಂತಾಯ ತೇಜಸ್ಸಿ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಈ ನಾಡಿನ ಎಲ್ಲ ಸಂತ ಮಹಂತರನ್ನ ಸ್ಮರಣೆ ಮಾಡಿ ಒಕ್ಕುಂದ ಗ್ರಾಮದೊಳಗ ಮರಡಿ ಬಸವೇಶ್ವರ ಹಾಗೂ ಮಡಿವಾಳಜ್ಜನ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಒಂದು ನಾಟಕದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರುವಂತಹ ಅವರಿವರೆನ್ನದೆ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ಹಾಗೆ ಇಲ್ಲಿ ಕುಳಿತಿರುವಂತಹ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಎಲ್ರೂ ಈ ನಾಟಕವನ್ನ ಒಂದು ಕಾಲಿತ್ತು. ಆ ಮೊದಲಿನ ಕಾಲದೊಳಗ ವಾರಕ್ಕೂ ಒಮ್ಮೆ ನಾಟಕಗಳನ್ನು ಏರ್ಪಡಿಸ್ತಾ ಇದ್ರು. ನಮಗೆ ಟಿವಿ ಇರಲಿಲ್ಲ, ದೊಡ್ಡ ದೊಡ್ಡ ವೇದಿಕೆಗಳಿರಲಿಲ್ಲ. ಅವಾಗ ವಾರಕ್ಕೂ ಒಮ್ಮೆ ಈ ನಾಟಕಗಳನ್ನು ಏರ್ಪಡಿಸಿ ಅಲ್ಲಲ್ಲೇ ಸಣ್ಣ ಸಣ್ಣ ವೇದಿಕೆಗಳಲ್ಲಿ ನಾವೆಲ್ಲ ಮನರಂಜನೆ ತಗೋತಿದ್ವಿ. ಆ ನಂತರದೊಳಗ ಬದಲಾವಣೆಗೊಂಡು ಇಂತಹ ವೇದಿಕೆಗಳಲ್ಲಿ ಇಂತಹ ಅದ್ಭುತವಾಗಿರುವಂತಹ ಪರದೆಗಳನ್ನ ಕಟ್ಟಿ ಬಹುದೊಡ್ಡದಾಗಿ ಮಾಡ್ತಾ ಬಂದ್ರು. ಆಮೇಲೆ ಟಿವಿ ಬಂದು ಇವು ಕೂಡ ಕಣ್ಮರೆಯಾಗಿ ಹೋಗ್ಯವು. ಆದ್ರೆ ಮತ್ತೆ ಹೊಳ್ಳಿ ಇಂತಹ ಸಾಮಾಜಿಕವಾಗಿರುವಂತಹ ಅಗದಿ ಜವಾರಿ ಒಳಗ ನಮ್ಮ ನಾಟಕಗಳನ್ನ ನೋಡಬೇಕಾಗಿತ್ತು ಅಂತಂದ್ರ ನಾವು ಎಲ್ಲಾದ್ರೂ ಇವತ್ತಿಂತಹ ನಾಟಕಗಳು ಉಳಿದಾವ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾತ್ರ ಉಳಿದಿದ್ದಾವೆ. ಮತ್ತು ನಮ್ಮಲ್ಲಿರುವಂತಹ ಕಲಾವಿದರು ಅದನ್ನು ಬೆಳೆಸಾಕತ್ತಾರ ಅಂತ ಹೇಳಿ ಆಗ ವಿಜಯ ಮಟ್ಕೊಟ್ಟವರು ಒಂದು ಮಾತನ್ನ ಹೇಳಿದ್ರು. ಒಕ್ಕುಂದದೊಳಗೆ ಎಲ್ಲಿ ನಿಂತ ಕಲ್ಲು ಒಗದ್ರೂ ಕೂಡ ಕಲಾವಿದರ ಮನೆ ಒಳಗನ ಹೋಗಿ ಬೀಳ್ತಾವ ಅಂತ ಹೇಳಿ. ಅದು ಖರೆ. ಈ ಕಲೆ ಅನ್ನುವಂತಹ ರಕ್ತ ನಮ್ಮ ಒಕ್ಕುಂದ ಗ್ರಾಮದ ಪ್ರತಿಯೊಬ್ಬರಲ್ಲಿ ಹೆಂಗ ಬಂದತಿ ಅಂತಂದ್ರ ನಮ್ಮ ಒಕ್ಕುಂದದ ಇತಿಹಾಸ ಹಂಗದ. ಇಲ್ಲಿರುವಂತಹ ಇತಿಹಾಸ, ಇಲ್ಲಿರುವಂತಹ ರಾಜರ ಮನೆತನಗಳು, ಇಲ್ಲಿರುವಂತಹ ಕಲಾವಿದರು, ಆಗಿನ ಕಾಲದೊಳಗೆ ನೀವೆಲ್ಲ ನೆನಪಿಟ್ಕೊಳ್ರಿ, ಇದೊಂದು ಸಾಹಿತ್ಯಿಕವಾಗಿರುವಂತಹ ವೇದಿಕೆಯಾಗಿತ್ತು, ಕಲೆಗಳಿಗೆ ಆಗರವಾಗಿತ್ತು. ಅದು ಯಾವ್ದಾದ್ರು ಒಂದು ಊರಾಗಿದ್ರೆ ನಮ್ಮ ಬೈಲಹೊಂಗಲ ತಾಲೂಕಿನೊಳಗ ನಮ್ಮ ಒಕ್ಕುಂದ ಗ್ರಾಮ ಅನ್ನುವಂಥದ್ದನ್ನ ನಾವು ಮರೆಯೋ ಹಂಗಿಲ್ಲ. ಇವತ್ತಂತಹ ಗ್ರಾಮದೊಳಗ ಮತ್ತು ಹೊಳ್ಳಿ ಜಾತ್ರೆಯ ಒಂದು ನೆಪ ಇಟ್ಕೊಂಡು ಇಂತಹ ನಾಟಕಗಳನ್ನ ಮಾಡಕತ್ತೀರಿ. ನಿಮ್ಮ ಕಲೆಯ ಅಭಿಮಾನವನ್ನ ನಾನು ಇವತ್ತು ಕಣ್ಣಾರೆ ನೋಡ್ಕೊಂಡೆ. ಏನು ಅಂತಂದ್ರೆ ನಮ್ಮ ಮೆಕ್ಕೆದ ಸಾಕಾರಲ್ಲಿ ನಿಂತ್ಕೊಂಡ ಬರೇ ಒಂದು ಮಾತು ಹೇಳಿದ್ರಷ್ಟ, ನಾವು 1,000 ಹಾಕ್ತಾನೆ. 1,000 ಅಲ್ಲ, ಈಗ 50,000 ಕೊಡಿಬಿಟ್ಟಾವ ಅನ್ಸುತ್ತಾವ. ನೀವೆಲ್ಲ ಕೊಟ್ಟಿರೋದನ್ನ ನೋಡಿದ್ರ ಕಲೆಗೆ, ಕಲೆಗಾರರಿಗೆ ನೀವೆಲ್ಲರೂ ಕೂಡ ಎಷ್ಟು ಬೆಲೆ ಕೊಡ್ತೀರಿ ಅನ್ನುವಂಥದ್ದು. ಹಿಂಗ ಒಕ್ಕುಂದ ಗ್ರಾಮದೊಳಗೆ ತಾವೆಲ್ಲರೂ ಇರೋದಕ್ಕ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿ ಆಗ್ತಾವ ಅನ್ನುವಂತಹ ಮಾತನ್ನ ನಿಮ್ಗೆಲ್ಲರೂ ಕೂಡ ತಿಳಿಪಡಿಸಿ ಈ ಕಾರ್ಯಕ್ರಮಕ್ಕ ನಮ್ಮನ್ನ ಕರೆಸ್ಬೇಕಂತ ಬಹಳ ಎಲ್ಲರೂ ಕೂಡ ಪ್ರತಿಯೊಬ್ರು ಅವರೆಲ್ಲ ನಮ್ಮ ಬಳಗ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಎಲ್ಲರನ್ನು ಈ ವೇದಿಕೆ ಮೇಲೆ ನೋಡ್ರಿ. ನಮ್ಮೂರವ್ರ ಅನ್ನುವಂತಹ ಅಭಿಮಾನದಿಂದ ಎಲ್ಲೆಲ್ಲಿಂದನೂ ಅವರನ್ನ ಎಲ್ಲರನ್ನೂ ಕೂಡ ಕರೆಸಿ ಈ ವೇದಿಕೆ ಮೇಲೆ ಕುಣಿಸಿದ್ದಾರೆ. ಅದನ್ನ ನೋಡಿ ನನಗೆ ಬಹಳಷ್ಟು ಖುಷಿ ಆತನ್ನುವಂಥದ್ದನ್ನ ಈ ಮೂಲಕ ತಮಗೆಲ್ಲರಿಗೂ ಕೂಡ ತಿಳಿಪಡಿಸಿ, ನಾಟಕಗಳನ್ನ ನೋಡ್ರಿ, ಬಹಳಷ್ಟು ಸಾಮಾಜಿಕವಾಗಿರುವಂತಹ ನಾಟಕಗಳು ಕಡಿಮೆ ಆಗ್ಯಾವ. ಇಂತಹ ನಾಟಕಗಳನ್ನು ನೋಡೋದ್ರ ಮೂಲಕ ಒಳ್ಳೆಯ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.
ಕಲಾ ಪೋಷಕರ ನಾಡು ಕಲಾವಿದರ ನೆಲೆವೀಡು ಉಕ್ಕೂರು ಗ್ರಾಮ ತಿರುಳು